ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಮೇಥಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಒಂದು ಬಾಣಲಿನ ತೊಗೊಳ್ಬೇಕಾಗುತ್ತೆ. ಇದರೊಳಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಇದಕ್ಕೆ ಒಂದೆರಡು ಚಕ್ಕೆ ಮತ್ತು ಲವಂಗನ ಹಾಕೋಬೇಕಾಗುತ್ತೆ. ಚಕ್ಕೆ ಲವಂಗ ಹಾಕಿ ನಂತರ ಕಟ್ ಮಾಡಿರೋವಂಥ ಚಿಕ್ಕ ಕಟ್ ಮಾಡಿರೋವಂಥ ಒಂದು ಆನಿಯನ್ನ ನೀವು ಇದರಲ್ಲೇ ಹಾಕಬೇಕಾಗುತ್ತೆ. 2 ಪೀಸ್ ಸಾಕು. ನಂತರ ಏನು ಮಾಡಬೇಕು, ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕಾಗುತ್ತೆ. ಹಾಕಿ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯೋ ಅದನ್ನು ಹಾಕಬೇಕಾಗುತ್ತೆ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಂತರ ಇದಕ್ಕೆ ನೀವು ತೊಳೆದಿರೋವಂಥ ಚಿಕನ್ನ ಆ್ಯಡ್ ಮಾಡಬೇಕು. ಇದೇನು ನಾನು ಲೆಗ್ ಪೀಸ್ನ ಯೂಸ್ ಮಾಡ್ತಾಯಿದ್ದೀನಿ ಇದರೊಳಗಡೆ ಓನ್ಲಿ. ನೀವು ಯಾವ ಚಿಕನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀಟಾಗಿ ತೊಳ್ಕೊಂಡು ಫುಲ್ ಚಿಕನ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಲೆಗ್ ಪೀಸ್ನ ಯೂಸ್ ಮಾಡ್ಬೋದು. ಯಾವುದಾದ್ರೂ ನೀವು ಯೂಸ್ ಮಾಡಿ, ಚೆನ್ನಾಗೇ ಬರುತ್ತೆ ಟೇಸ್ಟು. ನೋಡಿ, ನಾನಿಲ್ಲಿ ಒಂದು 15 to 20 ಲೆಗ್ ಪೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 3 ಆನಿಯನ್ ಕಟ್ ಮಾಡಿದ್ದೀನಿ. ಜಸ್ಟ್ ಇದ್ರ ಮೊದಲು ನೀವು ಈ ಒಂದು ಲೆಗ್ ಪೀಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ವಾಟರ್ ಯೂಸ್ ಮಾಡದೆ ಓನ್ಲಿ ಆಯಿಲ್ನಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಚಿಕನ್ ಪೀಸ್ನ ನೀವು ಇದರೊಳಗಡೆ ಹಾಕಿದ ಮೇಲೆ ಸ್ವಲ್ಪ ಎಲ್ಲನ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಒಂದು ಲೈಟಾಗೆ ಕಲರ್ ಚೇಂಜ್ ಆಗುತ್ತೆ ಅದರದ್ದು. ಒಂದು 2 to 3 ಮಿನಿಟ್ಸು ಫ್ರೈ ಮಾಡಿ ಫಸ್ಟು. ನಂತರ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಅರಿಶಿನ ನೋಡಿ, ಈ ಥರ ಸ್ವಲ್ಪ ನಾನು ಡಿಪೆಂಡ್ಸ್ ನಿಮಗೆ ಗೊತ್ತಾಗುತ್ತೆ, ಅದು ನಾನು ಕ್ವಾಂಟಿಟಿಯನ್ನು ಹೇಳ್ತಾ ಇಲ್ಲ. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಸಾಲ್ಟ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಇದನ್ನು ಉಪ್ಪು ಹಾಕಿದ ಮೇಲೆ ಕಲಿಸ್ಬೇಕಾಗುತ್ತೆ. ಕಲಸಿ ಆ ಒಂದು ವಾಟರ್ ಬಿಟ್ಕೊಳ್ಳುತ್ತೆ, ಅದರಲ್ಲೇ ಆ ಒಂದು ಚಿಕನ್ನು ಈ ಥರ ಫ್ರೈ ಮಾಡಬೇಕು. ಇದಕ್ಕೆ ನಾನು ಯಾವುದೇ ರೀತಿ ವಾಟರ್ ಆ್ಯಡ್ ಮಾಡ್ತಾಯಿಲ್ಲ. ಇದರಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಈ ಮೂರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು 3 ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಸೊಪ್ಪು ಏನು ಹಾಕಿರ್ತೀನೋ ಅದೆಲ್ಲನ ಚೆನ್ನಾಗಿ ಅದರೊಳಗಡೆಗೆ ಮಿಕ್ಸ್ ಆಗಬೇಕು. ಆ ರೀತಿ ನೀವು ಕಲಿಸ್ಬೇಕಾಗುತ್ತೆ. ಕಲಿಸಿದ ಮೇಲೆ ಏನಾಗುತ್ತೆ ಅಂದರೆ ಆ ಮೆಂತ್ಯ ಸೊಪ್ಪೆಲ್ಲ ಫ್ಲೇವರ್ ಇವಾಗ ಅದರೊಳಗಡೆ ಬಿಟ್ಟ ಮೇಲೆ ಆ ಒಂದು ಫ್ಲೇವರ್ ಚೆನ್ನಾಗಿ ಬರ್ತಾ ಇರ್ತದೆ. ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ಚಿಕನು ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಮತ್ತೆ ಇದನ್ನು ಸೊಪ್ಪೆಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಲಿಡ್ನು ಕ್ಲೋಸ್ ಮಾಡಿಲ್ಲ, ಓಪನ್ನಲ್ಲೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಯಾವುದೇ ರೀತಿ ವಾಟರ್ ಯೂಸು ಮಾಡ್ತಾಯಿಲ್ಲ ಕೂಡ. ಯಾಕಂದರೆ ಈ ಒಂದು ಚಿಕನಿಂದನೂ ವಾಟರ್ ಬರುತ್ತೆ, ಒಂದು ಸೊಪ್ಪಿಂದನೂ ಕೂಡ ವಾಟರ್ ಬರುತ್ತೆ, ಅದರಲ್ಲೇ ಕುಕ್ ಆಗುತ್ತೆ ಕಂಪ್ಲೀಟು. ನೋಡಿ, ಈ ಥರ ಎಲ್ಲ ಕುಕ್ಕಾದಮೇಲೆ ಇದಕ್ಕೆ ನಾನು ಮತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಡಿಪೆಂಡ್ಸ್ ಆನ್ ನೀವು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ನಾನು 1 ಟೊಮೊಟೊ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಹಾಕಿ ಇದನ್ನು ಮತ್ತು ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಇದರಿಂದ ಕೂಡ ವಾಟರ್ ಬರುತ್ತೆ. ಸೊ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು 1 ಟೊಮೊಟೊ ಯೂಸ್ ಮಾಡಿದ್ದೀನಿ. ಇಲ್ಲಿ ಟೋಟಲ್ಲು 15 to 20 ಲೆಗ್ ಪೀಸ್ ಯೂಸ್ ಮಾಡಿದ್ದೀನಿ, ಲಾಲಿಪಾಪ್ ಪೀಸ್ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ನೀವು ಖಾರದ ಪುಡಿನ ಆ್ಯಡ್ ಮಾಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ನೀವು ಮತ್ತೆ ಇದನ್ನು ಇನ್ನೊಂದು 2 ಮಿನಿಟ್ಸು ಕುಕ್ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಲೈಟಾಗಿ ನಾನು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಹೊರಗಡೆಯಿಂದ ತಂದಿರೋ ಪೌಡರ್ ಯೂಸ್ ಮಾಡ್ತಿಲ್ಲ. ಇದೆಲ್ಲ ಮನೆಯಲ್ಲೇ ಮಾಡಿರೋವಂಥ ಪೌಡರೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈವನ್ ಗರಂ ಮಸಾಲ ಅದು ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಚಕ್ಕೆ ಲವಂಗ ಅದೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಸಾಕು, ಇದಕ್ಕೆ ಯಾವುದೇ ರೀತಿ ಹೊರಗಡೆ ತಂದಿರೋವಂಥ ಮಸಾಲೆ ಐಟಮ್ ಬೇಕಾಗಿಲ್ಲ. ನೋಡಿ, ಈ ಥರ ಹಾಕಿದ್ರೆ ಅದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ಮೇಲೆ ಆಯಿಲೆಲ್ಲನ ಸಪ್ರೇಟ್ ಆಗಿಬಿಡುತ್ತೆ. ಈ ಥರ ಸಪ್ರೇಟ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಇದು ಕುಕ್ ಆಯಿತು ಅಂತ. ಸೊ ನಾನು ಯಾವುದೇ ರೀತಿ ಹೊರಗಡೆ ಐಟಮ್ ಯೂಸ್ ಮಾಡಿಲ್ಲ. ಸೊ ಈಸಿಯಾಗಿ ಈ ಒಂದು ಮೇಥಿ ಚಿಕನ್ ಫ್ರೈ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಚಪಾತಿ ಅಥವಾ ರೈಸ್, ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನಾನಿಲ್ಲಿ ಚಪಾತಿ ಜೊತೆ ಟೇಸ್ಟ್ ಮಾಡೀನಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.